ನಮಸ್ಕಾರ ರೀಪ್ಪ ಎಲ್ಲರಿಗೂ. ಭಾರತ ಪಾಕಿಸ್ತಾನ ಯುದ್ಧ ನಡೆದೈತ್ರಿ. ಯುದ್ಧ ಅನಿವಾರ್ಯ ಇತ್ತು, ಯಾಕಂದರೆ ನಮ್ಮ ಅಮಾಯಕರನ್ನು ಕೊಂದಂಥ ಆ ನೀಚ ಪಾಕಿಸ್ತಾನ ಆ ದೇಶದ ಮೇಲೆ ಯುದ್ಧ ಸಾರಿದ್ದು ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ ಇವತ್ತು ಭಾಳ ಶ್ಲಾಘನೆ ಮಾಡಕತ್ತಾರ, ಅವರ ಕ್ಯಾಬಿನೆಟ್ದವ್ರಿಗೂ ಶ್ಲಾಘನೆ ಮಾಡಕತ್ತಾರ. ಆದರೆ ಇವತ್ತು ನಮ್ಮ ಶ್ರಮ ವಹಿಸಿದ ಸೈನಿಕರು ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಎಷ್ಟೋ ಸಾವಿರಾರು ಕಿಲೋಮೀಟ್ರು ವೃದ್ಧ ತಂದೆ ತಾಯಿಗಳನ್ನು ಬಿಟ್ಟು ಅಹೋರಾತ್ರಿ ಇವತ್ತು ಅಲ್ಲಿ ನಮ್ಮ ದೇಶವನ್ನು ಕಾಯಕತ್ತಾರ. ಅವರಿಗೊಂದು ನಾವು ಸಲ್ಯೂಟ್ ಹೊಡಿಬೇಕು. ಎಲ್ಲ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಅನೇಕ ಪ್ರಾರ್ಥನಾ ಸ್ಥಳಗಳಲ್ಲಿಯೂ ಸಹಿತ ಸಾಮೂಹಿಕ ಪ್ರಾರ್ಥನೆ ಮುಖಾಂತರ ಆ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ಇದೇ ಭಾರತದ 140 ಕೋಟಿ ಜನಸಂಖ್ಯೆ ಆ ಪರಮಾತ್ಮನ ಮೇಲೆ ಕೈ ಎತ್ತಿ ಇವತ್ತು ಬೇಡ್ಕೊಳಕತ್ತಾರ, ನಮ್ಮ ಭಾರತೀಯ ಸೈನಿಕರಿಗೆ ರಕ್ಷಣೆ ಕೊಡು, ನಮ್ಮ ಭಾರತೀಯ ಸೈನಿಕರ ತಂದೆ ತಾಯಿಗಳಿಗೆ ಹೆಂಡತಿ ಮಕ್ಕಳಿಗೆ ಸಂರಕ್ಷಣೆ ಕೊಡಪ್ಪ, ಯುದ್ಧ ಗೆದ್ದು ಬಾರಪ್ಪ ಅಂಥೇಳಿ ನಾವು ಬೇಡ್ಕೊಳಕತ್ತೀವಿ. ಆದರೆ ಇಲ್ಲಿ ಕೋಲಾಹಲ ಎಬ್ಸಾಕತ್ತಾರೆ. ಯಾರು ಗೊತ್ತೈತೇನ್ರಿ? ಇಲ್ಲಿ ಒಂದು ಯುದ್ಧ ನಡೆದೈತ್ರಿ. ಇದೊಂದು ಭಾಳ ಸ್ವಾರಸ್ಯಕರ ಸುದ್ದಿ ಹೇಳಾಕತ್ತೀನಿ ಇವತ್ತು, ಕೇಳ್ರಿ. ಭಾರತ ದೇಶದ ಮಾಧ್ಯಮ ಯಾವ ಮಟ್ಟಕ್ಕೆ ಇವತ್ತು ಇಳಿದೈತಿ, ಇವತ್ತು ಬಹಳಷ್ಟು ಕ್ಷೀಣ ಪರಿಸ್ಥಿತಿಯಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಇಳಿದಾರ, ಬೀದಿ ಪಾಲಾಗಿ ಇವತ್ತು ಲಭ ಹೊಯ್ಕೊಳಕತ್ತಾರ ಏರ್ ಕಂಡೀಷನ್ದಾಗ ಕೂತು. ನಮ್ಮ ಸೈನಿಕರು ಅಲ್ಲಿ ಶ್ರಮ ವಹಿಸಾಕತ್ತಾರ, ಅವರ ಶ್ರಮಕ್ಕೆ ಫಲ ಸಿಗಲಿ, ಯಶಸ್ವಿ ಆಗಲಿ ಅಂಥೇಳಿ ನಾವು ಬೇಡ್ಕೊಳ್ಳುವಾಗ ಇವರು ಎ ಸಿಯಲ್ಲಿ ಕೂತು ಅವ್ರನ್ನ ಕರೆಸಿ ಏನು ಒದರಾಟ, ಏನು ಚೀರಾಟ, ಇವ್ರದ್ದು ಯುದ್ಧ ನಡೆದೈತ್ರಿ ಜೋರು. ನಾಚಿಕೆಗೆಟ್ಟ ಮಾನಗೆಟ್ಟ ಈ ಮಾಧ್ಯಮಗಳು ಇವತ್ತು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಕೋಲಾಹಲ ಪರಿಸ್ಥಿತಿ ನಿರ್ಮಾಣ ಮಾಡಾಕತ್ತಾರ. ಮೊದಲು ಇವ್ರ ಮೇಲೆ ಯುದ್ಧ ಸಾರ್ಬೇಕ್ರಿ. ಮೊದಲು ಇವ್ರ ಮೇಲೆ ಯುದ್ಧ ಸಾರಿ ಇವ್ರನ್ನ ನಾಶ ಮಾಡಿದರೆ ಮಾತ್ರ ನಿಜಾಂಶ ಸುದ್ದಿ ಇವತ್ತು ನಮಗೆ ಬಿತ್ತರಣೆ ಆಗ್ತೈತಿ. ಯಾವಾಗ ಉದಯ ವಾರ್ತೆಗಳು ಇದ್ದು, DD ನ್ಯೂಸ್, ಎಷ್ಟು ಜನ ನೆನೆಸ್ತೀರಿ ಇವತ್ತು DD ನ್ಯೂಸ್? ಎಂದಾದರೂ ಒದರಾಟ ಇತ್ತು, ಎಂದಾದರೂ ಚೀರಾಟ ಇತ್ತು, ಎಂದಾದರೂ ಒಂದು ದ್ವೇಷ ಮಾತುಗಳು ಇದ್ದು ಏನು ಅವರಲ್ಲಿ ಇದ್ದಿರಲಿಲ್ಲ. ಆದರೆ ಇವ್ರೇನು ಮಾಡಕತ್ತಾರ, TRPಗೋಸ್ಕರ ಹಣ ಗಳಿಸುವುದಂದೇ. ಅಲ್ಲಿ ಯುದ್ಧ ನಡೆದೈತಿ, ಇಲ್ಲಿ ಇವರು ಯುದ್ಧದ ಹೆಸರಿನಲ್ಲಿ ಹಣ ಗಳಿಸುವುದಂದೇ TRPಗೋಸ್ಕರ. ಏನು ಒದರಾಟ, ಚೀರಾಟ, ಮಾನಗೆಟ್ಟ ಮಾಧ್ಯಮ ಲೋಕಕ್ಕೆ ಕಳಂಕ ತಂದು ಇವತ್ತು ಇವರು ಏನು ಮಾಡಾಕತ್ತಾರ. ಇವತ್ತು ಯಾವ ಪರಿಸ್ಥಿತಿ ನಿಮಗೆ ನಾ ಚಿತ್ರ ಸಹಿತ ತೋರ್ಸಾಕತ್ತೀನಿ ನೋಡ್ರಿ. ಭಾರತ ದೇಶದ ಒಂದು ಪ್ರಮುಖ ಚಾನಲ್ಗಳು ಯಾವ ಮಟ್ಟಕ್ಕೆ ಇಳಿದಾವ ಆ ಕ್ಲಿಪ್ಪಿಂಗ್ ಹಾಕಾಕತ್ತೀನಿ ನೋಡ್ರಿ. ನಾವು ಇವತ್ತು ಒಂದು ಯುದ್ಧ ನಡೆದೈತಿ, ಆ ಯುದ್ಧದಲ್ಲಿ ನಾವು ಎಷ್ಟೊಂದು ನಮ್ಮ ಸೈನಿಕರು ಎಷ್ಟು ಶ್ರಮ ಪಡಾಕತ್ತಾರ, ಅವರಿಗೆ ನಾವು ಪರಮಾತ್ಮ ಹತ್ತಲ್ಲಿ ಬೇಡುವುದು ಬಿಟ್ಟು ಇವತ್ತು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಈ ಯುದ್ಧ ಪ್ರಾರಂಭ ಮಾಡಿದಂಥ ಈ ಮಾನಗೆಟ್ಟ ಬರಗೆಟ್ಟ ಈ ಮಾಧ್ಯಮಗಳನ್ನು ಮಟ್ಟಿ ಹಾಕಬೇಕು. ಅದಕ್ಕೆ ಜನ ಏನು ಮಾಡಾಕತ್ತಾರ ರೀ, TV ಬಂದ್ ಮಾಡ್ಯಾರ. ಅದರ ಸಲುವಾಗಿ ಭಾರತದ ಪ್ರಸಿದ್ಧ ಆ್ಯಂಕರ್ ಸಾಕ್ಷಿ ಜೋಶಿ ಯಾವ ರೀತಿ ಇವರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಯಾವ್ಯಾವ ಚಾನಲ್ದವರು ಹೆಂಗೆ ಬೆಂಕಿ ಹಚ್ಚಾಕತ್ತಾರ ಅನ್ನೋದು ಸಂಪೂರ್ಣವಾಗಿ ತೋರ್ಸಾಕತ್ತಾರ. ಅದನ್ನು ತೋರ್ಸಾಕತ್ತನ ಒಂದು ನಿಮಿಷ ನೋಡ್ತೀರಿ. भारत का ये गोदी मीडिया कभी नहीं सुधरने वाला। पब्लिक ब्रॉडकास्टर है दूरदर्शन। आप सोचिए ऐसे मौके पर जब पाकिस्तान की तरफ से पुंछ में, भारत के पुंछ में हमला किया गया, 12 बेकसूर लोगों की जान चली गई, 42 लोग घायल बताए जा रहे हैं। उस समय पब्लिक ब्रॉडकास्टर दूरदर्शन पर ये जनाब, ये एंकर किस तरह का शो कर रहे हैं, जरा उसका नाम देखिए। भारत तैयार पर घर में कितने गद्दार। ऐसे समय में जब पूरा ऑपोजिशन साथ है, जब पूरा देश एकजुट है, जब कोई भी धर्म, जाति या पार्टी लाइंस पर डिवाइड होने को राजी नहीं है, जो अपनी आइडियोलॉजी के नाम पर आम जनता भी डिवाइड नहीं हो रही है, सब लोग एकजुट हैं और सब देश के साथ इस वक्त खड़े हुए हैं, ऐसे में ये इस तरह का कार्यक्रम करना बल्कि ये गद्दारी है। ये है देश के साथ गद्दारी, ये है देश के लोगों के साथ गद्दारी। और इस तरह से आप देश के उन सभी लोगों को गद्दार कहना शुरू कर दे जिनकी तस्वीरें यहां पर डाली जा रही हैं। ये बेहद ही घिनौना और आपत्तिजनक है। और इसके ऊपर मुझे लगता है कि ऑपोजिशन पार्टीज को, खासतौर पर कांग्रेस, क्योंकि मल्लिकार्जुन खड़गे की इस पर तस्वीर लगा रखी है, इन सबको स्टैंड लेना चाहिए और इसके खिलाफ बोलना चाहिए। और पत्रकार अतुल चौरसिया लिखते हैं, सरकार सर्वदलीय बैठक बुला रही है, नेताओं से समर्थन मांग रही है और सरकार का पालतू अशोक और DD न्यूज उन्हें गद्दार बता रहा है। और तो और झूठ देखिए किस तरह से ये लोग फैलाते हैं, इतनी नफरत,
इस गोदी मीडिया के अंदर है एक धर्म के प्रति कि उनको ये भी क्रॉस चेक करना सही नहीं लग रहा है कि वो आम नागरिक है, एक भारतीय मुसलमान आम नागरिक है जो कि बेकसूर है, जिसकी मौत हो गई, या वो आतंकी है जिसे आप क्लेम कर रहे हैं। एक बेकसूर मासूम आदमी को इन लोगों ने क्लेम कर दिया, सबने दावा करके चला दिया कि ये आतंकी है जिसकी देखिए मौत हो गई है, जिसको मार गिराया गया है। ये मोहम्मद जुबैर ने जब ट्वीट किया उसके हवाले से मैं आपको बता रही हूं, दिस इज शेमफुल बाय इंडियन न्यूज चैनल्स। कारी मोहम्मद इकबाल फ्रॉम पुंछ, इंडिया was killed yesterday in shelling from Pakistan is being portrayed as a terrorist in multiple national Indian news channels। देखिए मोहम्मद इकबाल, पीओके के कोटली के अब्बास कैंप पर हमला, मारा गया कारी मोहम्मद इकबाल। तो ये सारे स्क्रीनशॉट्स देखिए आप, 2019 के पुलवामा हमले में भी था शामिल, मारा गया आतंकी कारी मोहम्मद इकबाल, जी न्यूज ने चलाया। इससे पहले मैंने आपको न्यूज 18 का स्क्रीनशॉट दिखाया था, रिपब्लिक चैनल देखिए चलाता है। कारी मोहम्मद इकबाल वॉज अ टॉप लश्कर तैयबा कमांडर इन्वॉल्व्ड इन मेजर टेरर अटैक्स इंक्लूडिंग पुलवामा। और पुंछ टाइम्स की खबर देखिए, कारी मोहम्मद इकबाल आखिर कौन है? एक टीचर थे, जामिया जियाउल उलूम में पढ़ाते थे, रेजिडेंट थे बायला के, जिनकी पाक शेलिंग के दौरान मौत हो गई। पत्रकार अलीशान जाफरी लिखते हैं, कारी मोहम्मद इकबाल पाकिस्तानी शेलिंग में मारे गए, जो कि पुंछ के रहने वाले एक आम नागरिक हैं। ये एक टीचर थे, जामिया जियाउल उलूम पुंछ में पढ़ाते थे। और देखिए किस तरह से गलत तरीके से इनको आतंकी करार दिया गया। और अब कारी इकबाल मोहम्मद का परिवार ये मांग करता है कि गोदी मीडिया जिसने झूठी खबर फैलाई पाकिस्तानी टेररिस्ट होने की, उनके बारे में उनके खिलाफ सख्त से सख्त कार्रवाई की जाए। उन्होंने ये भी कहा कि जिस तरह से उन्होंने झूठी खबर ये फैलाई कि पाकिस्तान में ये मारे गए हैं इंडियन एयर स्ट्राइक की वजह से, जबकि सच ये है कि पाकिस्तानी शेलिंग की वजह से ये पुंछ में मारे गए और ये एक टीचर थे। पर ये झूठी खबरें फैलाने से इनको कभी फुर्सत नहीं मिलेगी और ये कभी सुधरेंगे हैं नहीं। तो इसलिए ये भारतीय जनता पार्टी के जो एमपी जो लगातार बोलते रहते हैं ना, निशिकांत दुबे, ये बोल रहे हैं कि जी यूट्यूब पर जो पाकिस्तानी एजेंडा चला रहे हैं, इन लोगों को सबसे पहले बैन करना चाहिए। सबसे पहले तो आपको बैन करना चाहिए ऊट पटांग उल जलूल बातें करने के। और आपको अगर बैन ही कराना ना तो इन झूठे लोगों को बैन कराइए जो सिर्फ झूठ परोस रहे हैं या फिर देश के अंदर उन्माद फैलाने की कोशिश कर रहे हैं, दंगे फसाद कराने की कोशिश कर रहे हैं, जिसमें इस वक्त पब्लिक ब्रॉडकास्टर भी शामिल नजर आ रहा है, जिसकी शुरुआत मैंने आपको की थी। ಅದೇ ರೀತಿ ಮತ್ತೆ ಕರ್ನಾಟಕದ ಸನ್ಮಾರ್ಗ ನ್ಯೂಸ್ ಚಾನಲ್ ನೋಡ್ರಿ ಸರ್, ನೈಜಾಂಶ ತೋರ್ಸಾಕತೈತಿ। ರಾಧಾ ಹಿರೇಗೌಡ ನಿಜಾಂಶ ಸುದ್ದಿ ತೋರ್ಸಾಕತ್ತಾಳ। ಇವರು ಮಾಧ್ಯಮದವರು ಅನುಭವಿಕರು, ಇವರಿಗೆ 60-70 ವಯಸ್ಸಾಗಿ ಇವರು ಮುದುಕರಾದರೂ ಸಹಿತ ಇನ್ನೂ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಜನರಿಗೆ ತಪ್ಪು ಕಲ್ಪನೆಗಳನ್ನು ಕೊಟ್ಟು ಇವರೊಂದು ಯುದ್ಧ ಸಾರಾಕತ್ತಾರಂದ್ರೆ ಇವರಿಗೆ ಎಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ? ಇವತ್ತು ಈ ಆ್ಯಂಕರ್ಗಳು ಯಾವ ಮಿಸೈಲ್ಗಳು ಎಲ್ಲಿ ಕಬ್ಜಾ ಆದವು, ಆ ಆ್ಯಂಕರ್ಗಳು ಅಲ್ಲಿ ಹೋಗಿದ್ದ ಇಲ್ಲಿ ಹೋಗಿದ್ದ, ಆ ದೇಶವನ್ನು ಕಬ್ಜಾ ತೆಗೆದುಕೊಂಡ್ರು, ಅದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ನಮ್ಮ ಸೈನಿಕರಿಗೆ ಸಹಿತ ಆತ್ಮಧೈರ್ಯ ಕಳಿಸುವಂಥ ವ್ಯವಸ್ಥೆ ಮಾಡಕತ್ತಾರೆ। ಇವರಿಗೆ ಮೊದಲು ಪ್ರತಿಬಂಧಕಾಜ್ಞೆ ನಿಷೇಧ ಜಾರಿ ಮಾಡಬೇಕು, ಇವರಿಗೆ ಈ ಚಾನಲ್ಗಳನ್ನು ಬಂದ್ ಮಾಡುವ ಸಲುವಾಗಿ ಸರ್ಕಾರ ಸುತ್ತೋಲೆ ಹೊರಡಿಸಬೇಕು। ಭಾರತದ ಸೈನಿಕ ನೌಕಾದಳ ಆಗಲಿ, ವಾಯುದಳ ಆಗಲಿ ಮತ್ತು ಈ ಭೂದಳ ಆಗಲಿ, ಅದರ ಮುಖ್ಯಸ್ಥರು ಈಗಾಗಲೇ ಅನೇಕ ಬಾರಿ ಹೇಳಿದ್ದಾರೆ, ಯಾವುದೇ ಯುದ್ಧದ ವಿಷಯಗಳನ್ನು ಮೀಡಿಯಾದಲ್ಲಿ ಹಾಕಬಾರ್ದು। ಅದಕ್ಕೆ ಪತ್ರಿಕಾಗೋಷ್ಠಿ ಐತಿ ನೋಡ್ರಿ, ಆ ಖುರೇಸಿ ಹೆಣ್ಮಗಳು ಪತ್ರಿಕಾಗೋಷ್ಠಿ ಮಾಡ್ತಾರೆ। ಅದೇ ರೀತಿ ಮತ್ತೆ ಹೆಣ್ಮಗಳು ಇಬ್ಬರು ನಾರಿಯರು ಇವತ್ತು ದೇಶಕ್ಕಾಗಿ ಪಣ ತೊಟ್ಟಿ ನಿಂತಾರ। ನಾವು ಆ ನಾರಿಯರಿಗೆ ಒಂದು ಸೆಲ್ಯೂಟ್ ಹೊಡಿಬೇಕು, ಅವರಿಗೆ ಒಂದು ಭಾರತ ಮಾತೆಯ ಶಕ್ತಿ ತುಂಬಬೇಕು। ಅವರು ಇಷ್ಟೊಂದು ಘೋರ ಈ ಯುದ್ಧದಲ್ಲಿ ಹೆಣ್ಮಗಳಾಗಿ ಪಾಲ್ಗೊಂಡು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಹಜರತ್ ಟಿಪ್ಪು ಸುಲ್ತಾನರ ಶಕ್ತಿಯೊಂದಿಗೆ ಇವತ್ತು ಆ ಇಬ್ಬರು ನಾರಿಯರು ನುಗ್ಗಿದಾರ। ಆ ನಾಚಿಕೆ ಕೆಟ್ಟ ಪಾಪಿಸ್ತಾನ ಕೆಟ್ಟ ಓಡ್ತೈತಿ। ಇನ್ನು ಸ್ವಲ್ಪ ದಿವಸನಾಗದ ಸ್ಮಶಾನ ಮೌನಕ ಅನ್ನೋದಾದ ಶಬ್ದ ಬರ್ಕೋರಿ। ಯಾವಾಗ ನಮ್ಮನ್ನು ಕೆಣಕಿದಾರೆ ಅಂದಮೇಲೆ ಈ ಭಾರತದ ಪ್ರತಿ ಒಬ್ಬ ವ್ಯಕ್ತಿ ಸಹಿತ ಶಾಪದ ರೂಪದಲ್ಲಿ ನಿಮಗೆ ಶಾಪ ಹಾಕ್ತಾನ, ನೀವು ನಮ್ಮನ್ನು ಕೆಣಕಿ ತಪ್ಪು ಮಾಡಿರಿ, ಅಮಾಯಕರನ್ನ ಕೊಂದೇರಿ। ಆದರೆ ಆ ಅಮಾಯಕರಿಗೆ ಆತ್ಮಕ್ಕೆ ಶಾಂತಿ ಸಿಗುವ ಸಲುವಾಗಿ ಈ ಯುದ್ಧ ಸಾರೈತಿ। ಆ ಸನ್ಮಾರ್ಗ ನ್ಯೂಸ್ ಚಾನಲ್ದವರು ಸತ್ಯಾಂಶ ಹೇಳಾಕತ್ತಾರ, ಅದರಲ್ಲಿ ಯಾವ್ಯಾವ ರೀತಿ ಹೆಂಗೆ ಸುಳ್ಳು ಸುದ್ದಿಗಳನ್ನ ಹಾಕಾಕತ್ತಾರ, ಯಾವ ರೀತಿ ಯಾವ ಆ್ಯಂಕರ್ ಎಲ್ಲೆಲ್ಲಿ ಅಡಿಗೆ ಕೂತು ಇವರಿಗೆ TRP ಕೊಡಾಕತ್ತಾನ, ಆ ಸುದ್ದಿನೂ ಹಾಕಾಕತ್ತಾನ ನೋಡ್ರಿ। ಗೆಳೆಯರೊಬ್ಬರು ಕಾಲ್ ಮಾಡಿದ್ರು,
ಕನ್ನಡ ಟಿವಿ ಚಾನೆಲ್ ನೋಡ್ತಾ ಇದ್ದೇನೆ, ಇಂತಿಂತಹ ಸುದ್ದಿಗಳು ಮೇಲಿಂದ ಮೇಲೆ ಬರ್ತಾ ಇದೆ, ನಿಜನಾ ಎಂದು ಪ್ರಶ್ನಿಸಿದರು. ಟಿವಿ ಚಾನೆಲ್ಗಳು ಎಷ್ಟು ಕುಲಗೆಟ್ಟು ಹೋಗಿವೆ ಮತ್ತು ಜನಸಾಮಾನ್ಯರ ವಿಶ್ವಾಸವನ್ನ ಎಷ್ಟಂಶ ಕಳಕೊಂಡಿದೆ ಅನ್ನೋದಕ್ಕೆ ಈ ಪ್ರಶ್ನೆಯೇ ಸಾಕ್ಷಿ ಅಂತ ಅನಿಸ್ತು. ಸದ್ಯ ಟಿವಿ ಚಾನೆಲ್ಗಳಲ್ಲಿ ಘನಘೋರ ಯುದ್ಧ ನಡೀತಾ ಇದೆ. ಗ್ರಾಫಿಕ್ ಡಿಸೈನರ್ಸ್ ಮತ್ತು ಆಂಕರ್ ಸೇರ್ಕೊಂಡು ಟಿವಿ ಪರದೆಯನ್ನ ಕಲರ್ಫುಲ್ ಮಾಡ್ತಾ ಇದ್ದಾರೆ. ಸ್ಕ್ರೀನ್ನಲ್ಲಿ ವಿಮಾನಗಳು ಓಡಾಡ್ತಾ ಇವೆ, ಬಾಂಬ್ ಹಾಕ್ತಾ ಇವೆ. ಆಂಕರ್ ಅಂತೂ ಡಿಕ್ಷನರಿಯಲ್ಲಿರುವ ಅಷ್ಟು ಘನಘೋರ ಪದಗಳನ್ನೆಲ್ಲ ಬಳಸಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಟಿವಿ ಪರದೆಗಳಂತೂ ಬೆಂಕಿ ಉಗುಳ್ತಾ ಇದೆ, ರಕ್ತ ಬಣ್ಣದಿಂದ ಕೆಂಪು ಕೆಂಪಾಗಿದೆ. ತಾವು ಕೊಡ್ತಾ ಇರುವ ಮಾಹಿತಿಯ ಮೂಲ ಯಾವುದು ಅನ್ನುವುದನ್ನ ಆಂಕರ್ಗಳು ಬಹುತೇಕ ಹೇಳ್ತಾನೇ ಇಲ್ಲ. ತಾವೇ ಖುದ್ದು ಪಾಕಿಸ್ತಾನಕ್ಕೆ ತೆರಳಿ ಅಲ್ಲಿಂದ ನೇರ ವರದಿಗಾರಿಕೆ ಮಾಡುವ ಸ್ಟೈಲಲ್ಲಿ ಆಂಕರ್ಗಳು ಮಾತಾಡ್ತಾ ಇದ್ದಾರೆ. ಚಾನೆಲ್ಗಳಿಗೆ ಒಳ್ಳೆಯ ವ್ಯೂಸು ಸಿಗ್ತಾ ಇದೆ, ಸಿಕ್ಕಾಪಟ್ಟೆ TRP ಏರ್ತಾ ಇದೆ. ಕನ್ನಡಕ್ಕೆ ಹೋಲಿಸಿದ್ರೆ ಹಿಂದಿ ಇಂಗ್ಲಿಷ್ ಚಾನೆಲ್ಗಳಂತೂ ಘನಘೋರ ಆಗಿಬಿಟ್ಟಿದೆ. ಸ್ವಯಂ ಯುದ್ಧ ಭೂಮಿಗೆ ಇಳಿದ ಯೋಧರಂತೆ ಆಂಕರ್ಗಳು ಕಾಣಿಸ್ತಾ ಇದ್ದಾರೆ. ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರೋದು ನವಭಾರತ್ ಎಂಬ ಹಿಂದಿ ಚಾನೆಲ್ ಮೇ 9ರಂದು ಪ್ರಸಾರ ಮಾಡಿದ ಕಾರ್ಯಕ್ರಮ. ಇದು ಭಾರತದ ನಂಬರ್ 1 ಇಂಗ್ಲಿಷ್ ಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ ಮಾಲಕತ್ವದ ಚಾನೆಲ್. ಇಲ್ಲಿ ಬೊಬ್ಬೆ ಹಾಕ್ತಾ ಇರುವ ಆಂಕರ್ಗಳ ಹೆಸರು ಸಮೀರ್ ಮತ್ತು ವಿನಯ್ ಜೈನ್. ಅವರ ಮಾತು, ಬಾಡಿ ಲ್ಯಾಂಗ್ವೇಜು, ಧ್ವನಿ ಇತ್ಯಾದಿಗಳನ್ನ ನೋಡ್ತಾ ಇದ್ರೆ WWF ಅನ್ನು ನೋಡಿದಂತಾಗತ್ತೆ. ಭಾರತದ ಸೇನೆ ಪಾಕಿಸ್ತಾನವನ್ನು ಪ್ರವೇಶಿಸಿದೆ ಮತ್ತು ಈಗ ನೌಕಾದಳ ಪ್ರವೇಶಿಸಿ ತನ್ನ ಕೊಡುಗೆಯನ್ನ ನೀಡಬೇಕು. ಕರಾಚಿ ಬಂದರಿಗೆ ಬೆಂಕಿ ಕೊಡಿ, ಇಡೀ ನಗರವನ್ನ ಹೊತ್ತಿಸಿ ಬಿಡಿ. ರಂಜಿತ್ ಸಿಂಗ್ನ ಲಾಹೋರ್ ಬಹಳ ಬೇಗ ಭಾರತಕ್ಕೆ ಬರಲಿದೆ ಎಂದವರು ಬೊಬ್ಬೆ ಹಾಕಿ ಹೇಳ್ತಾ ಇದ್ದಾರೆ. ಬೇಕಾದ್ರೆ ನೀವೇ ನೋಡಿ. पाकिस्तान घुस गई भारतीय सेना, ये अज्ञात बॉर्डर पर पाकिस्तान के भीतर दाखिल हो गई भारतीय सेना। एक बार नेवी बीच में आके कराची पोर्ट पे आग लगा दे, मजा आ जाएगा। मेजर गौरव आर्या, क्या आपको लग रहा है पाकिस्तान का नक्शा बहुत बुरी तरह बिगड़ने वाला आज रात? मैं बता रहा हूँ, आज की रात देखना कयामत की रात है पाकिस्तानियों। ABP ಆನಂದ್ ಎಂಬ ಬಂಗಾಳಿ ನ್ಯೂಸ್ ಚಾನೆಲ್ ಅಂತೂ ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಭಾರತದ INS ವಿಕ್ರಾಂತ್ ಯುದ್ಧ ವಿಮಾನವು ಕರಾಚಿಯ ಮೇಲೆ ದಾಳಿ ಮಾಡಿದೆ ಎಂದು ಹೇಳುತ್ತಾ ಅದೊಂದು ಚಿತ್ರವನ್ನು ಪ್ರದರ್ಶಿಸಿದೆ. ನಿಜವಾಗಿ ಅದು 3 ತಿಂಗಳ ಹಿಂದಿನ ಚಿತ್ರ. ಫಿಲಡೆಲ್ಫಿಯಾದಲ್ಲಿ ಅಪಘಾತಕ್ಕೆ ಒಳಗಾದ ವಿಮಾನದ ಚಿತ್ರ ಅದು. ಆದರೆ ನಮ್ಮಲ್ಲೇ ಮೊದಲು ಎಂಬ ಹುಚ್ಚುತನಕ್ಕೆ ಬಿದ್ದು ವೆರಿಫಿಕೇಶನ್ ಮಾಡದೆ ABP ಈ ಚಿತ್ರವನ್ನ ಪ್ರಸಾರ ಮಾಡಿದೆ. ಹಿಂದಿಯ ಪ್ರಮುಖ ಟಿವಿ ಚಾನೆಲ್ಗಳಲ್ಲಿ ಆಜ್ ತಕ್ ಕೂಡ ಒಂದು. ಮೇ 25ರಂದು ಅದೊಂದು ಸುದ್ದಿಯನ್ನ ಪ್ರಸಾರ ಮಾಡಿತು. ಕಾಶ್ಮೀರದ ರಜೌರಿಯಲ್ಲಿ ಫಿದಾಯಿನ್ ಅಥವಾ ಆತ್ಮಹತ್ಯಾ ದಳದ ಆಕ್ರಮಣ ಆಗಿದೆ ಅನ್ನೋದೇ ಈ ಸುದ್ದಿ. ಆದರೆ ಈ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಮಿಲಿಟರಿ ಅಧಿಕಾರಿಗಳನ್ನ ಉದ್ಧರಿಸಿ ANI ಆ ಬಳಿಕ ಸುದ್ದಿ ಪ್ರಕಟಿಸಿತು. ಆದರೆ ಅದಾಗಲೇ ಆ ಸುಳ್ಳು ಸುದ್ದಿ ಲಕ್ಷಾಂತರ ಮಂದಿಯನ್ನು ತಲುಪಿರುತ್ತದೆ ಅನ್ನೋದಂತೂ ಖಂಡಿತ ಸತ್ಯ. राजौरी में फिदायीन अटैक की ये खबर है जो हम आपको बता रहे हैं। एक ब्रिगेड पर कश्मीर के इलाके में एक फिदायीन अटैक की भी खबर आ रही है, जो कि चिंताजनक है। लेकिन उन आतंकियों का सामना किया जा रहा है। पाकिस्तान ने ಈ ವರದಿಗಾರನ ಹೆಸರು ಸುನಿಲ್. ಜೈಸಲ್ಮೇರ್ ಮೇಲೆ ಆಗಿರುವ ಆಕ್ರಮಣವನ್ನ ವರದಿ ಮಾಡ್ತಾ ಇರುವ ಪತ್ರಕರ್ತ. ಯುದ್ಧದ ಯಾವುದೇ ನೇರ ವರದಿಯನ್ನ ಮಾಡಬೇಡಿ ಎಂದು ರಕ್ಷಣಾ ಇಲಾಖೆಯೇ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ಗೌಪ್ಯತೆಯ ದೃಷ್ಟಿಯಿಂದ ಇದು ಬಹಳ ಅಗತ್ಯ ಕೂಡ. ಆದರೆ ಈ ಬಡ ವರದಿಗಾರನನ್ನ ಅಪಾಯಕ್ಕೆ ತಳ್ಳಿ ಸ್ಟುಡಿಯೋದಲ್ಲಿ ಆಂಕರ್ಗಳು ಯುದ್ಧ ಮಾಡ್ತಾ ಇದ್ದಾರೆ. ಅಪಾಯದ ಭೀತಿಯಲ್ಲಿ ಆ ಪತ್ರಕರ್ತ ಸಂದಿನಿಂದ ಸಂದಿಗೆ ಓಡಾಡ್ತಾ ಇದ್ರೆ ಈ ಚಾನೆಲ್ಗಳ ಪಾಲಿಗೆ ಅದುವೇ TRP. मॉस्टर शेलिंग हो रही है। इस समय भी अंजना धमाका, मैं कैमरा पर से सिखाऊंगा, थोड़ा सा शाम पर निकले, यहाँ पर धमाकों की आवाज सुनाई दे रही। मेरे धीरे
यहाँ पर धमाकों की आवाज सुनाई दे रही है काफी। लाइट्स कम कर लीजिए, लाइट्स कम कर लीजिए, लाइट्स कम कर लीजिए सुनील जी। ಇದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಒಂದು ವಿಡಿಯೋದ ಬಗ್ಗೆಯೂ ನಿಮಗೆ ಹೇಳಲೇಬೇಕು. ಪಾಕಿಸ್ತಾನಕ್ಕಾಗಿ ಪ್ರಾರ್ಥಿಸ್ತಾ ಇರುವ ಮದೀನಾದ ಚೀಫ್ ಇಮಾಮ್ ಅಲ್ ಸುದೈಸಿ ಎಂಬ ಹೆಸರಲ್ಲಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಿಜವಾಗಿ ಮಕ್ಕಾದ ಮಸ್ಜಿದುಲ್ ಹರಾಮ್ನ ಚೀಫ್ ಇಮಾಮ್ ಆಗಿರುವ ಅಬ್ದುಲ್ ರಹಮಾನ್ ಅಲ್ ಸುದೈಸಿ ಅವರು 15 ವರ್ಷಗಳ ಹಿಂದೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದರು. ಆಗಿನ ದೃಶ್ಯಕ್ಕೆ ಪ್ರಾರ್ಥನೆಯ ಆಡಿಯೋವನ್ನು ಎಡಿಟ್ ಮಾಡಿ ಹಾಕಲಾದ ವಿಡಿಯೋ ಇದು. ಆದರೆ ಈಗ ಆ ವಿಡಿಯೋವನ್ನು ಹಂಚಿಕೊಂಡು ಪಾಕಿಸ್ತಾನದ ಪರ ಮಸ್ಜಿದುಲ್ ಹರಾಮ್ನ ಇಮಾಮರು ಪ್ರಾರ್ಥಿಸ್ತಾ ಇದ್ದಾರೆ ಎಂಬ ರೀತಿಯಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆ. ಮೇ 9ರಂದು ಜಿ ನ್ಯೂಸ್ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಭಾರತದ ವಶ ಎಂಬುದೇ ಆ ಸುದ್ದಿಯ ಹೆಡ್ಲೈನ್. ಅಂದಹಾಗೆ ವೀಕ್ಷಕರೇ, ನೀವು ಆತಂಕ ಪಡಬೇಕಾಗಿಲ್ಲ. ಜಸ್ಟ್ ಮನೋರಂಜನೆ ಎಂದು ಈ ಚಾನೆಲ್ಗಳು ಮತ್ತು ಅವುಗಳ ಸುದ್ದಿಗಳನ್ನು ನೋಡಿದರೆ ಧಾರಾಳ ಸಾಕು. ಉಳಿದಂತೆ ನಿಜ ಸುದ್ದಿಗಳಿಗಾಗಿ ಭಾರತದ ರಕ್ಷಣಾ ಇಲಾಖೆ ಮತ್ತು ಮಿಲಿಟರಿ ಅಧಿಕಾರಿಗಳು ಕೊಡುವ ಅಧಿಕೃತ ಮಾಹಿತಿಯನ್ನೇ ಓದಿಕೊಳ್ಳಿ. ಈ ಟಿವಿ ಚಾನೆಲ್ಗಳು ಮತ್ತು ಅದರ ಆ್ಯಂಕರ್ಗಳನ್ನು ನಂಬಿಕೊಂಡು ಯುದ್ಧ ವಿಶ್ಲೇಷಣೆಯನ್ನು ಮಾಡಲೇಬೇಡಿ. ಥ್ಯಾಂಕ್ ಯು. ಇಂಥ ಮಾನಗೆಟ್ಟ ಮಾಧ್ಯಮದವರು ದೇಶದಲ್ಲಿ ಏನು ನಡೆದೈತಿ, ಎಷ್ಟೊಂದು ನಾವು ಚಿಂತಾಕ್ರಾಂತದೇವಿ. ಹಬ್ಬ ಹರಿದಿನಗಳು ಬಂದರೂ ಸಹಿತ ನಾವು ಸೈನಿಕರಿಗೋಸ್ಕರ ನಾವು ಹಬ್ಬ ಹರಿದಿನಗಳನ್ನು ಮರೆಯಾಕತ್ತೀವಿ. ಸಿಹಿ ತಿನ್ನಲಿಕ್ಕೆ ನಮಗೆ ಮನಸ್ಸು ಬರುವಾತು. ಇವತ್ತು ನಾವು ಸಿಹಿ ತಿನ್ನೋದು ಯಾವಾಗ? ಇದೇ ಪಾಕಿಸ್ತಾನ ಸರ್ವನಾಶ ಆದಾಗ, ನಮ್ಮ ಸೈನಿಕರು ಗೆದ್ದು ಬಂದಾಗ, ವೀರ ವನಿತೆಯರು ಗೆದ್ದು ಬಂದಾಗ ಅವರಿಗೆ ಒಂದು ಸಲ್ಯೂಟ್ ಹೊಡೆದು ಹಬ್ಬದ ವಾತಾವರಣ ನಿರ್ಮಾಣ ಮಾಡೋಣ, ನಿರ್ಮಿಸೋಣ. ನಾವು ಎಲ್ಲರೂ ಒಂದಾಗಿ ಇವತ್ತು ಸೈನಿಕರಿಗೆ ಶಕ್ತಿ ತುಂಬೋಣ, ಅವರಿಗೊಂದು ಸಲ್ಯೂಟ್ ಹೊಡೆಯೋಣ. ಅವರ ಹೆಂಡತಿ ಮಕ್ಕಳಿಗೆ ಆ ದೇವರು ಶಕ್ತಿ ತುಂಬಲಿ, ದುಃಖ ಭರಿಸುವ ಶಕ್ತಿ ಕೊಡಲಿ. ನಮ್ಮ ಒಬ್ಬ ಸೈನಿಕಗೆ ಏನೋ ನೋವಾದರೆ ನಾವು ವಿರಮಿಸುವುದಿಲ್ಲ. ಇದೇ ಭಾರತದ ಜನರು, ಯುವಕರು ಸಹಿತ ತಯಾರಾಗಿ ನಿಂತಾರ. ಕೋಟಿ ಕೋಟಿ ಯುವಕರು ಸಹಿತ ನುಗ್ಗಿರಂದ್ರೆ ಏನಾಕೈತಿ ಆ ಪಾಕಿಸ್ತಾನದ ಪರಿಸ್ಥಿತಿ? ಎಲೆ ಮಾಧ್ಯಮದವರೇ, ನಿಮಗೆ ಮಾನ ಮರ್ಯಾದೆ ಇದ್ದರೆ ನೈಜಾಂಶ ಸುದ್ದಿಗಳನ್ನು ಹಾಕಿರಿ. ನೀವು ಸ್ಟುಡಿಯೋದಲ್ಲಿ ಕೂತು ಯುದ್ಧ ಪ್ರಾರಂಭ ಮಾಡಿದಿರಿ. ನಿಮಗೆ ಮಾತ್ರ ಪಂಗನಾಮ ಹಾಕುವ ಸಲುವಾಗಿ ಈ ಜನತೆ ಮಾತ್ರ ನಿಮಗೆ ಶಾಪ ಕೊಡೋದು. ನೀವು ಈ ಯುದ್ಧದ ಹೆಸರಿನಲ್ಲಿ ನೀವು ದುಡ್ಡು ಮಾಡಕತ್ತೀರಿ. ಎಂಥ ಹೇಸಿಗೆ ಕೆಲಸ ಮಾಡೋಕ್ಕೆ ಯಾವ ರೀತಿ ನೀವು ಬಂದ್ರಿ? ಏನು ಕಿರ್ಚಾಟ, ಏನು ಒದರಾಟ ನಿಮ್ಮದು? ಯಾವ ರೀತಿ ನಿಮ್ಮದು? ಯಾರ್ಯಾರನೋ ಕರೆಸಿ ಹೊಡೆದಾಟ ಬಡದಾಟ, ಅಲ್ಲಿ ಎದ್ದದ್ದು ನಿತ್ತು ಕುಣಿಯಾಕತ್ತೀರಿ ಅಂದ್ರೆ ಅಲ್ಲೇ ಹೋಗ್ಬೇಕಾಗಿತ್ತು ನೀವು. ಏನೋ ನೀವು ಅಲ್ಲೇ ಇದ್ದೇನೋ ನ್ಯೂಸ್ ಕೊಡಾಕತ್ತೀರ ಅನ್ಸಾಕತ್ತಿ ಜನರಿಗೆ. ಹಾಗಾದ್ರೆ ನೀವು ಅಲ್ಲಿ ಹೋಗಿ ಅದನ್ನು ಪ್ರಸಾರ ಮಾಡಿರಿ. ನಿಮಗೆ ನಾಚಿಕೆ ಮಾನ ಮರ್ಯಾದಿದ್ರೆ ಜನರಿಗೆ ನೈಜಾಂಶ ತಿಳಿಸ್ಬೇಕು, ಜನರಿಗೆ ಒಂದು ಆತ್ಮಧೈರ್ಯ ತುಂಬಬೇಕು, ಜನರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡುವುದೇ ಮಾಧ್ಯಮ. ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಜನರನ್ನು ಎಮಾರಿಸಿ ಮಾಡುವಂಥ ನಿಮಗೆ ಯಾವಾಗಲೂ ಶಾಪ ಕಟ್ಟಿಟ್ಟ ಬುತ್ತಿ. ನಿಮಗೂ ಅದೇ ಪರಿಸ್ಥಿತಿ ಬರ್ತೈತಿ ಒಂದಿಲ್ಲ ಒಂದಿನ, ನೋಡ್ಕೊತ ನಡೀರಿ. ಹಂಗಾದ್ರೆ ಕಡಕ ಜವಾರಿ ಕಾಕ ಭಾಳ ಕಡಕ ಹೇಳ್ತಾನ. ಪತ್ರಿಕೋದ್ಯಮದ 30 ವರ್ಷದ ಅನುಭವ. ನಾವು ಈ ಪತ್ರಿಕೋದ್ಯಮದಲ್ಲಿ ಜೀವನ ಮಾಡಿದ್ದೀವಿ. ಈ ಡಿ ನ್ಯೂಸ್ ಏನಿತ್ತು ಆವಾಗ ಅದರಲ್ಲಿಯೂ ಸಹಿತ ನಾವು ಕೆಲವು ಮುಖ್ಯಾಂಶಗಳನ್ನು ನೋಡ್ತಿದ್ವಿ. ಯಾವ ರೀತಿ ಮಾಧ್ಯಮ ಇತ್ತು, ನೀವೇನು ಮಾಡಾಕತ್ತೀರಿ? ಅದರ ಸಲುವಾಗಿ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ ಮತ್ತು ಫೇಸ್ಬುಕ್ದಾಗ ಬಟನ್ ಹೊಡ್ರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮಾನಗೆಟ್ಟವರೇ, ಏನೇನೋ ಕೆಟ್ಟ ಕಮೆಂಟ್ಗಳನ್ನು ಹಾಕಿ ನೀವು ನಿಮ್ಮ ನಾಲಿಗೆ ಮತ್ತು ನಿಮ್ಮ ಮಿದುಳು ಹೊಲಸು ಮಾಡ್ಕೊಳಕತ್ತೀರಿ. ಅದು ನಿಮಗೆ ಬಿಟ್ಟ ವಿಷಯ. ಏನು ಬೇಕಾದ ಹಾಕಿರಿ, ನಾವು ತಯಾರದೇವಿ ಎದುರ್ಸಾಕ. ಆದರೆ ನಿಮಗೂ ಅಕ್ಕ ತಂಗಿ ಹೆಂಡತಿ ಮಕ್ಕಳದಾರ ಅನ್ನೋದು ತಿಳ್ಕೋರಿ. ಆ ಬಾಣ ತಿರುಗಿ ಅದು ನಿಮಗೆ ಹೋಗುವುದು, ಅದನ್ನು ಸಹಿತ ತಿಳ್ಕೋರಿ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.